ನಮಸ್ಕಾರ ಸ್ನೇಹಿತರೆ, ಈಗ ನಾವು ತಿಳಿಯುವ ಮಾಹಿತಿ ಗುರುನಾನಕ್ ಜಯಂತಿಯ ಇತಿಹಾಸ ಮಹತ್ವ. ಗುರುನಾನಕ್ ಜಯಂತಿಯ ಇತಿಹಾಸದಲ್ಲಿನ ಮಹತ್ವ. ಗುರುನಾನಕ್ ಜಯಂತಿಯು ಸಿಖ್ ಧರ್ಮದ ಸ್ಥಾಪಕರಾದ ಮೊದಲ ಸಿಖ್ ಗುರು. ಅವರು ಕ್ರಿಸ್ತಶಕ 1469ರಲ್ಲಿ ಪಂಜಾಬಿನಲ್ಲಿ ಜನಿಸಿದರು ಮತ್ತು ಆಧ್ಯಾತ್ಮಿಕದಲ್ಲಿ ಉನ್ನತಿ ಪ್ರಗತಿ ಹೊಂದಿದವರು. ಪ್ರೀತಿ, ಸಮಾನತೆ, ದೇವರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಅವರಲ್ಲಿ ಇತ್ತು ಹಾಗೂ ಅವರ ಬೋಧನೆಗಳು ಜನಕಲ್ಯಾಣಕ್ಕಾಗಿ ಮಹತ್ವದ ಪಾತ್ರವಹಿಸುತ್ತದೆ. ಗುರುನಾನಕ್ ಜಯಂತಿಯ ಇತಿಹಾಸ. ಜನ್ಮ. ಗುರುನಾನಕ್ ಅವರು ಕ್ರಿಸ್ತಶಕ 1469ರಲ್ಲಿ ತಲ್ವಡಿ ಎಂಬ ಹಳ್ಳಿಯಲ್ಲಿ, ಈಗ ಪಾಕಿಸ್ತಾನದ ನಂಖಾನಾ ಸಾಹಿಬ್ ಆಗಿದೆ. ಸಿಖ್ ಧರ್ಮದ ಸ್ಥಾಪನೆ. ಅವರು ಸಿಖ್ ಧರ್ಮದ ಸ್ಥಾಪಕರು ಮತ್ತು 10 ಸಿಖ್ ಧರ್ಮದ ಗುರುಗಳಲ್ಲಿ ಮೊದಲಿಗರು. ಆಚರಣೆ. ಗುರುನಾನಕ್ ಜಯಂತಿಯನ್ನು ಕಾರ್ತಿಕ ಮಾಸದ ಪೌರ್ಣಿಮೆಯೆಂದು ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ಬರುತ್ತದೆ. ಗುರುನಾನಕ್ ಅವರ ಪ್ರಮುಖ ಬೋಧನೆಗಳು. ಒಬ್ಬನೇ ದೇವರು. ಅವರು ಒಬ್ಬನೇ ದೇವರು ಎಂಬ ಸತ್ಯದ ಅರಿವನ್ನು ಮೂಡಿಸಿದವರು ಮತ್ತು ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಪುರೋಹಿತರು ಅಗತ್ಯವಿಲ್ಲದೆ ಯಾರಾದರೂ ದೇವರನ್ನು ತಲುಪಬಹುದು ಎಂಬ ಬೋಧನೆಯ ಜಾಗೃತ ತತ್ವವನ್ನು ಸಾರಿದವರು. ನಿಸ್ವಾರ್ಥ ಸೇವೆ. ಅವರು ದಯೆ, ಕರುಣೆ, ಸಹಾನುಭೂತಿ ಮತ್ತು ನಿಸ್ವಾರ್ಥತೆಯ ಜೀವನ ನಡೆಸಲು ಪ್ರೋತ್ಸಾಹಕವಾಗಿ ಪ್ರೇರಣಾದಾಯಕರಾದರು. ಆತ್ಮಶುದ್ಧಿ. ಗುರುನಾನಕ್ ದೇವರನ್ನು ಹೊರಗಡೆ ಹುಡುಕಲು ವಿರೋಧಿಸಿದವರು. ಅವರು ಬದಲಿಗೆ ನಮ್ಮೆಲ್ಲರ ಮನಸ್ಸಿನ ಮತ್ತು ಹೃದಯವನ್ನು ಶುದ್ಧೀಕರಣಗೊಳ್ಳುವ ಮೂಲಕ ನಮ್ಮೆಲ್ಲರೊಳಗೆ ದೇವರನ್ನು ಕಾಣಬಹುದು ಎಂಬ ಬೋಧನೆ ಅವರದಾಗಿತ್ತು. ಸಮಾನತೆ. ಅವರು ಧಾರ್ಮಿಕ ವಿಭಜನೆಗಳನ್ನು ಮೀರಿ ಎಲ್ಲರಿಗೂ ಸಮಾನತೆ. ಗುರುನಾನಕ್ ಜಯಂತಿ ಇತಿಹಾಸ, ಸಂಸ್ಕೃತಿ, ಧಾರ್ಮಿಕ ತಾತ್ಪರ್ಯ, ವಿವರಣೆ. ಪರಿಚಯ. ಗುರುನಾನಕ್ ಜಯಂತಿ ಅಥವಾ ಗುರುಪುರಬ್ ಎಂಬುದು ಸಿಖ್ ಧರ್ಮದ ಪ್ರಥಮ ಗುರುವಾದ ಗುರುನಾನಕ್ ದೇವ್ ಜಿ ಅವರ ಜನ್ಮದಿನಾಚರಣೆ. ಇದು ಭಾರತದಷ್ಟೇ ಅಲ್ಲದೆ ವಿಶ್ವಾದ್ಯಂತ ಸಿಖ್ ಸಮುದಾಯದವರು ಧಾರ್ಮಿಕ ಭಕ್ತಿ, ಸೇವಾಭಾವ ಮತ್ತು ಮಾನವತೆಯ ಸಂದೇಶವನ್ನು ಹರಡುವ ಮಹೋತ್ಸವವಾಗಿ ಆಚರಿಸುತ್ತಾರೆ. ಇದು ಭಾರತದಷ್ಟೇ ಅಲ್ಲದೆ ವಿಶ್ವದ ಎಲ್ಲೆಡೆಯೂ ಸಿಖ್ ಸಮುದಾಯದವರು ಧಾರ್ಮಿಕ ಭಕ್ತಿ, ಸೇವಾಭಾವ ಮತ್ತು ಮಾನವತೆಯ ಸಂದೇಶವನ್ನು ಹರಡುವ ಮಹೋತ್ಸವವಾಗಿ ಆಚರಿಸುತ್ತಾರೆ. ಇತಿಹಾಸ ಮತ್ತು ಜನ್ಮಕಥೆ. ಗುರುನಾನಕ್ ದೇವ್ ಜಿ ಅವರು 1469 ಏಪ್ರಿಲ್ 15ರಂದು ಕಾರ್ತಿಕ ಪೌರ್ಣಿಮೆಯಂದು ಪಾಕಿಸ್ತಾನದ ತಲ್ವಡಿ, ಇಂದಿನ ನಂಖಾನಾ ಸಾಹಿಬ್ ಎಂಬ ಸ್ಥಳದಲ್ಲಿ ಜನಿಸಿದವರು. ಅವರ ತಂದೆ ಮೆಹತಾ ಕಾಲೂ ಚಾಂದ್, ತಾಯಿ ಮಾತಾ ತೃಪ್ತಾದೇವಿ. ಬಾಲ್ಯದಿಂದಲೇ ಅವರು ವಿಶಿಷ್ಟವಾದ ಚಿಂತನೆ, ಧಾರ್ಮಿಕ ತತ್ವ ಮತ್ತು ಮಾನವೀಯತೆಯ ನಡವಳಿಕೆಯನ್ನು ತೋರಿದವರು. ಒಮ್ಮೆ ಅವರು ಯಮುನೆಯಲ್ಲಿ ಸ್ನಾನಕ್ಕೆ ಹೋದಾಗ 3 ದಿನಗಳ ಕಾಲ ಕಾಣೆಯಾಗಿದ್ದರು. ಜನರು ಆತನನ್ನು ಮುಳುಗಿದ ಎಂದು ಭಾವಿಸಿದರು. ಆದರೆ 3ನೇ ದಿನ ಅವರು ಹೊರಬಂದು ಹೇಳಿದರು, ನಾನು ದೇವರ ಸನ್ನಿಧಿಯಿಂದ ಬಂದಿದ್ದೇನೆ. ಇನ್ನು ಮುಂದೆ ನಾನು ಮಾನವತೆಗೆ ದಾರಿ ತೋರಿಸಲು ಬಯಸುತ್ತೇನೆ ಎಂದು ಹೇಳಿದರು. ಗುರುನಾನಕ್ ಅವರ ಸಂದೇಶ ಮತ್ತು ತತ್ವ. ಗುರುನಾನಕ್ ದೇವ್ ಜಿ ಅವರು ಧರ್ಮ, ಜಾತಿ, ಭಾಷೆ, ಮತ, ಸಾಂಪ್ರದಾಯಿಕ ಅಂತರಗಳ ವಿರುದ್ಧ ನಿಂತವರು. ಅವರು ಏಕ್ ಓಂಕಾರ್ ಎಂಬ ಆಧ್ಯಾತ್ಮಿಕ ತತ್ವವನ್ನು ಸಾರಿದವರು. ಅಂದರೆ ದೇವರು ಒಬ್ಬನೇ, ಆತನೇ ಸತ್ಯ. ಗುರುನಾನಕ್ ಅವರ 3 ಮೂಲ ತತ್ವಗಳನ್ನು ನೀಡಿದವರಾಗಿದ್ದರು. ಮೊದಲನೆಯದು ಕೀರತ್ ಕರೋ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬದುಕು. ಎರಡನೆಯದು ನಾಮ್ ಜಪೋ, ದೇವರ ನಾಮವನ್ನು ಸ್ಮರಿಸು. ಮೂರನೆಯದು ವಂಟ್ ಚಕೋ, ನೀನು ಹೊಂದಿದವರನ್ನು ಇತರರೊಂದಿಗೂ ಹಂಚಿಕೊಳ್ಳು. ಗುರುನಾನಕ್ ಅವರ ಯಾತ್ರೆಗಳು. ಗುರುನಾನಕ್ ಅವರು ವಿಶ್ವದ ಹಲವು ಭಾಗಗಳಲ್ಲಿ ಪ್ರಯಾಣ ಮಾಡಿದವರು. ಭಾರತ್, ಅರಬ್ ದೇಶಗಳು, ಚೀನಾ, ತಿಬೆಟ್, ಮಯನ್ಮಾರ್ ಮೊದಲಾದ ಕಡೆಗಳಲ್ಲಿ ಅವರು ಎಲ್ಲೆಡೆ ಮಾನವತೆಯ ಸಂದೇಶ, ಸಮಾನತೆ, ಶಾಂತಿ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸಿದರು. ಈ ಯಾತ್ರೆಗಳನ್ನೇ ಉದಾಸಿಗಳು ಎಂದು ಕರೆಯುತ್ತಾರೆ. ಅವರು ಪಂಡಿತರೊಂದಿಗೆ ವಿಚಾರ ವಿನಿಮಯ ಮಾಡಿ ಜನರನ್ನು ಸುಳ್ಳು ಸಂಪ್ರದಾಯಗಳಿಂದ ಮುಕ್ತಗೊಳಿಸಿದರು. ಗುರುನಾನಕ್ ಜಯಂತಿಯ ಆಚರಣೆ. ಗುರುನಾನಕ್ ಜಯಂತಿ ಸಾಮಾನ್ಯವಾಗಿ ಕಥಕ್ ಪೂರ್ಣಿಮೆ ಎಂದು ಕಾರ್ತಿಕ ಮಾಸದ ಪೌರ್ಣಿಮೆಯಲ್ಲಿ ಆಚರಿಸಲಾಗುತ್ತದೆ. ಈ ದಿನದಂದು ಗುರುದ್ವಾರಗಳಲ್ಲಿ ಗುರು ಗ್ರಂಥ ಸಾಹಿಬ್ ಪಠಣ, ಅಖಂಡ ಪಾಠ, ನಗರ ಕೀರ್ತನೆ, ಸಂಗೀತಮಯ ಮೆರವಣಿಗೆ, ಲಂಗರ್ ಸೇವೆ, ಉಚಿತ ಆಹಾರ ಸೇವೆ ಸೌಲಭ್ಯ, ಭಜನೆಗಳು, ಪ್ರಾರ್ಥನೆಗಳು ನಡೆಯುತ್ತವೆ. ಈ ದಿನ ಕೇವಲ ಸಿಖ್ ಧರ್ಮದ ಹಬ್ಬವಲ್ಲ, ಇದು ಮಾನವತೆಯ ಹಬ್ಬ, ಪ್ರೀತಿ, ಶಾಂತಿ, ಗೌರವ, ಆದರತೆಯಿಂದ ಸೇವೆಯ ಸಲ್ಲಿಕೆಯ ಹಬ್ಬವಾಗಿದೆ.
ಸಾಂಸ್ಕೃತಿಕ ಮತ್ತು ನೈತಿಕ ಪ್ರಭಾವ. ಗುರುನಾನಕ್ ದೇವ್ಜಿ ಅವರ ಸಂದೇಶವು ಭಾರತೀಯ ಸಂಸ್ಕೃತಿಯ ಧರ್ಮತತ್ವಗಳೊಡನೆ ಬಹಳ ಹತ್ತಿರವಾಗಿದೆ. ಅವರ ಉಪನಿಷತ್ತುಗಳು ಏಕಂ ಸತ ವಿಪ್ರಾ ಬಹುತಾ ವದಂತಿ, ಸತ್ಯ ಒಂದೇ ಆದರೆ ಜನರು ಅದನ್ನು ವಿಭಿನ್ನವಾಗಿ ಕರೆಯುತ್ತಾರೆ ಎಂಬ ಶ್ಲೋಕದ ಅರ್ಥಾತ್ವವನ್ನು ಜೀವಂತವಾಗಿ ಉಳಿಸಿದವರು. ಅವರ ಜೀವನ ಮತ್ತು ಬೋಧನೆಗಳು ಮಾನವ ಸಹಾನುಭೂತಿ, ಸಹಭಾವ, ಸಮಾನತೆ, ಸಂದೇಶ, ಅಹಿಂಸೆ ಮತ್ತು ಶಾಂತಿಯ ಮಾರ್ಗ, ಸಮತೆ ಮತ್ತು ದಾನ ಧರ್ಮದ ಬೋಧನೆಗಳನ್ನು ಒದಗಿಸುತ್ತದೆ. ನೈತಿಕ ಧರ್ಮ ಮತ್ತು ಧಾರ್ಮಿಕ ಪಾಠ. ಗುರುನಾನಕ್ ದೇವ್ಜಿ ಅವರ ಜೀವನದಿಂದ ನಾವು ಕಲಿಯಬೇಕಾದ ಪಾಠಗಳು. ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಎಲ್ಲರಲ್ಲಿಯೂ ದೇವರನ್ನು ಕಾಣಿರಿ, ದುರಾಶೆ ಮತ್ತು ಅಹಂಕಾರದಿಂದ ದೂರವಿರಿ, ಸೇವೆ ಮತ್ತು ಪ್ರೀತಿ ಮೂಲಕ ದೇವರನ್ನು ಕಾಣಿರಿ. ಅಂತಿಮ ಸಂದೇಶ. ಗುರುನಾನಕ್ ಜಯಂತಿ ನಮಗೆ ಹೇಳುತ್ತದೆ, ಧರ್ಮ ಎಂದರೆ ಕೇವಲ ಪೂಜೆ ಅಲ್ಲ, ಅದು ಜೀವನದ ನೈತಿಕ ಪಥ. ಅವರ ಬೋಧನೆಗಳು ಇಂದಿಗೂ ಪ್ರಾಮಾಣಿಕತೆ, ಸಾಮಾಜಿಕ ಏಕತೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರೇರಣಾದಾಯಕವಾಗಿದೆ. ಗುರುನಾನಕ್ ದೇವ್ಜಿ ಅವರಿಗೆ ನಮನ. ಅವರು ಬೋಧನೆ, ನಾನು ಯಾರಿಗೂ ಶತ್ರುವಲ್ಲ, ಯಾರೂ ನನ್ನ ಶತ್ರುವಲ್ಲ, ಎಲ್ಲರೂ ಒಂದೇ, ಬೆಳಕಿನ ಕಿರಣಗಳು, ಸೂರ್ಯ ಒಬ್ಬನೇ, ಆ ಭಗವಂತ ಪರಮಾತ್ಮ ಒಬ್ಬನೇ ಎಂಬ ಸಂದೇಶದ ಸಾರವಾಗಿದೆ. ಗುರುನಾನಕ್ ಜಯಂತಿಯು ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ, ಬದಲಾಗಿ ಇದು ಪ್ರೀತಿ, ವಾತ್ಸಲ್ಯ, ಸಹೋದರತ್ವ, ಸಮಾನತೆ ಮತ್ತು ಸಮಾಜ ಸೇವೆಗಳನ್ನು ಸಾರುವ ಮಹತ್ವವಾದ ಹಬ್ಬ. ಗುರುನಾನಕ್ ಅವರ ಬೋಧನೆಗಳು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಧನ್ಯವಾದಗಳು.